ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿರುವವರಿಗೆ ವ್ಯಾಪಾರ ಚೆನ್ನಾಗಿರುತ್ತದೆ. ಹಳೆಯ ಸ್ನೇಹಿತರು ಮತ್ತು ಸಂಬಂಧಿಕರನ್ನ ಭೇಟಿಯಾಗುವಂತ ಸಮಯ. ಖರ್ಚು ಹೆಚ್ಚಾಗಿರುತ್ತದೆ, ಸಂತೋಷ ಕೂಡ ಇದೆ. ಅದರ ಜೊತೆಗೆ ಇನ್ನು ವ್ಯಾಪಾರದಲ್ಲಿ ಹೊಸ ಸಂಬಂಧಗಳು, ಹೊಸ ಒಪ್ಪಂದಗಳು ಲಾಭದಾಯಕ ಎನಿಸುತ್ತವೆ. ವೃಷಭ ರಾಶಿಗೆ ಬರೋಣ. ಕಠಿಣ ಪರಿಶ್ರಮದಿಂದ ನೀವು ಅನುಕೂಲಕರ ಫಲಿತಾಂಶಗಳನ್ನು ಪಡೆದುಕೊಳ್ತೀರಿ. ನಿಮ್ಮ ಕುಟುಂಬದ ಸದಸ್ಯರ ಆರೋಗ್ಯ ಮತ್ತು ಸೌಲಭ್ಯಗಳ ಬಗ್ಗೆ ಗಮನ ಕೊಡಿ. ಪ್ರಯಾಣದ ಸಾಧ್ಯತೆಗಳು ಮುಂದೂಡಲ್ಪಡುತ್ತವೆ. ವಿರೋಧಿಗಳು ಕ್ರಿಯಾಶೀಲರಾಗ್ತಾರೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಪ್ರಯಾಣ ಮತ್ತು ಉದ್ಯೋಗ ಹೂಡಿಕೆ ಅನುಕೂಲಕರವಾಗಿರುತ್ತದೆ. ಉದ್ಯೋಗ ಸಿಗಲಿದೆ, ಅನಿರೀಕ್ಷಿತ ಲಾಭ ಕೂಡ ಇದೆ. ಅಪಾಯಗಳನ್ನು ತೆಗೆದುಕೊಳ್ಳಬೇಡಿ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿಯು ನಿಮ್ಮ ನೈತಿಕತೆಯನ್ನು ಹೆಚ್ಚಿಸುತ್ತದೆ. ಕರ್ಕಾಟಕ ರಾಶಿ. ಸಾಮಾಜಿಕತೆ ಮತ್ತು ತಾಳ್ಮೆಯ ವರ್ತನೆ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ. ನೀವು ಅನೇಕ ದಿನಗಳವರೆಗೆ ಹಣವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಸಿಂಹರಾಶಿ. ವಿವಾದವು ಸಂಕಟವನ್ನು ಉಂಟು ಮಾಡಬಹುದು. ಅನಗತ್ಯ ಖರ್ಚುಗಳಿವೆ. ದೀರ್ಘಕಾಲದ ಕಾಯಿಲೆಯು ತೊಂದರೆ ನೀಡುತ್ತದೆ. ಅಪಾಯಗಳನ್ನು ತೆಗೆದುಕೊಳ್ಳಲು ಹೋಗಬೇಡಿ. ಕನ್ಯಾ ರಾಶಿಗೆ ಬರೋಣ. ಸಂಗಾತಿಯೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಇರುತ್ತವೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಯಶಸ್ಸು ಅವಕಾಶ ಇದೆ. ವ್ಯಾಪಾರ ಒಪ್ಪಂದಗಳನ್ನು ಎಚ್ಚರಿಕೆಯಿಂದ ಮತ್ತು ಹಾಗೆಯೇ ಜಾಗರೂಕತೆಯಿಂದ ಮಾಡಿಕೊಳ್ಳಿ. ವೈವಾಹಿಕ ಜೀವನ ಉತ್ತಮವಾಗಿರುತ್ತದೆ. ತುಲಾ ರಾಶಿ. ವಿವಾದ ಸಂಕಟವನ್ನು ಉಂಟು ಮಾಡಬಹುದು. ಅನಗತ್ಯ ಖರ್ಚುಗಳಿರುತ್ತವೆ. ದೀರ್ಘಕಾಲದ ಕಾಯಿಲೆಯು ತೊಂದರೆ ನೀಡುತ್ತದೆ. ಅಪಾಯಗಳನ್ನು ತೆಗೆದುಕೊಳ್ಳಲು ಹೋಗಬೇಡಿ. ಇನ್ನು ಮುಂದಿನ ರಾಶಿಗೆ ಬರೋಣ. ವೃಶ್ಚಿಕ. ನಿಮ್ಮ ಸಂಗಾತಿಯೊಂದಿಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿರುವ ಸಾಧ್ಯತೆಗಳಿವೆ. ಹಾಗೆಯೇ ವ್ಯಾಪಾರ ಒಪ್ಪಂದಗಳು ಚೆನ್ನಾಗಿರುತ್ತವೆ. ಪರೀಕ್ಷೆಯಲ್ಲಿ ಯಶಸ್ಸು ಇದೆ. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಯಶಸ್ಸಿನ ಸಮಯ. ಧನುರಾಶಿ. ಧನುರಾಶಿಯವರಿಗೆ ಬಾಕಿ ವಸೂಲಿ ಮಾಡುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ. ಪ್ರಯಾಣ, ಉದ್ಯೋಗ ಮತ್ತು ಹೂಡಿಕೆ ಅನುಕೂಲಕರವಾಗಿರುತ್ತದೆ. ಅಪಾಯಗಳನ್ನು ತೆಗೆದುಕೊಳ್ಳಲು ಹೋಗಬೇಡಿ. ಇಂದು ನಿಮಗೆ ಶುಭ ದಿನ ಆಗುವ ಸಾಧ್ಯತೆಗಳಿವೆ. ಇನ್ನು ಮಕರ ರಾಶಿಗೆ ಬರೋಣ. ಶಾಶ್ವತ ಆಸ್ತಿ ಹೆಚ್ಚಾಗುತ್ತದೆ. ಉದ್ಯೋಗ ಅವಕಾಶಗಳು ಸಿಗುತ್ತವೆ. ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತದೆ. ವೈವಾಹಿಕ ಜೀವನ ಉತ್ತಮವಾಗಿದೆ. ಕುಂಭರಾಶಿ. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಇರುತ್ತದೆ. ಸಂತೋಷ ದಿನ. ಖರೀದಿ ಮತ್ತು ಮಾರಾಟ ಚಟುವಟಿಕೆಗಳಲ್ಲಿ ಲಾಭ ಇದೆ. ಯೋಚನೆಗಳನ್ನು ರೂಪಿಸಿಕೊಳ್ಳಲಾಗುತ್ತದೆ. ಇನ್ನು ಕೊನೆಯ ರಾಶಿ ಮೀನ. ಮೀನರಾಶಿಯವರಿಗೆ ಉನ್ನತ ಮತ್ತು ಬೌದ್ಧಿಕ ವರ್ಗಗಳಲ್ಲಿ ವಿಶೇಷ ಗೌರವವನ್ನು ಪಡೆದುಕೊಳ್ಳುತ್ತೀರಿ. ಸಹೋದರರಿಗೆ ಭಿನ್ನಾಭಿಪ್ರಾಯ ಉಂಟಾಗಬಹುದು. ನಿಮ್ಮ ವಸ್ತುಗಳನ್ನು ಸುರಕ್ಷಿತವಾಗಿಟ್ಟುಕೊಳ್ಳಿ. ಗಾಯ ಮತ್ತು ರೋಗವನ್ನು ತಪ್ಪಿಸಿಕೊಳ್ಳಿ. ಹಾಗೆಯೇ ಕಾನೂನು ಅಡೆತಡೆಗಳು ನಿವಾರಣೆಯಾಗುತ್ತವೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.